ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಶಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಜಗತ್ತಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ತನ ಜನನವನ್ನು ಆಚರಿಸುವಂಥ ತಿಂಗಳು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ರಿಸ್ತನ ಜನನದ ಶುಭಾಶಯಗಳನ್ನು ಸಲ್ಲಿಸುವನಾಗಿದ್ದೇನೆ. ಹ್ಯಾಪಿ ಕ್ರಿಸ್ಮಸ್. ಕ್ರಿಸ್ಮಸ್ ಎಂಬುದಾಗಿ ಅದರ ಅರ್ಥ ನೋಡೋದಾದರೆ ಯೇಸುವನ್ನು ಅಥವಾ ಕ್ರಿಸ್ತನನ್ನು ಆರಾಧಿಸುವಂಥದ್ದು, ಕ್ರಿಸ್ತನನ್ನು ಆರಾಧನೆ ಮಾಡುವಂಥದ್ದು. ಇದು ಒಂದು ವೇಳೆ ನಾವು ನೋಡೋದಾದರೆ ಇದು ತಿಂಗಳಿಗೆ ಮೀಸಲಲ್ಲ, ದಿನಕ್ಕೆ ಮೀಸಲಲ್ಲ. ಎವ್ರಿ ಡೇ ಎವ್ರಿ ಸೆಕೆಂಡ್ ನಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಆರಾಧಿಸುವಂಥ ಆ ಸಮಯ ಯಾವಾಗಲೂ ಇರಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಏನೇ ಇರಲಿ, ಇಡೀ ಜಗತ್ತು ಸಂಭ್ರಮ ಮಾಡುವಾಗ ನಾವೆಲ್ಲರೂ ಕೂಡ ಕ್ರಿಸ್ತನ ಒಂದು ದಿನವನ್ನು ನಾವಿವತ್ತು ಆಚರಣೆ ಮಾಡ್ತಿದ್ದೇವೆ. ಇದು ಏನು ತಪ್ಪಲ್ಲ, ಒಳ್ಳೆಯದೇ. ಯಾಕಂದರೆ ಬೈಬಲ್ನಲ್ಲಿ ಒಂದು ಮಾತು ಅಲ್ಲಿ ಮಿಸ್ ಆಗಿದೆ. ಏನಂದರೆ ದೇವರ ಅಥವಾ ದೇವಕುಮಾರನ ಜನನದ ದಿನ
ಅದು ದಾಖಲಾಗಲಿಲ್ಲ. ಅದೊಂದು ದಾಖಲಾಗಲಿಲ್ಲ. ಅದು ಯಾವ ದಿನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವುದಿಲ್ಲ. ಕಾರಣಗಳಿರ್ಬೋದು ಪ್ರಿಯರೇ. ಯಾಕಂದರೆ ಸತ್ಯವೇದ ಅದು ಒಂದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಸಲ್ಪಟ್ಟಂಥ ಒಂದು ಗ್ರಂಥವಾಗಿದೆ. ಹೀಗಾಗಿ ಹೀಗೆ ಇರಬಹುದು. ಯಾಕಂದರೆ ದೇವರಿಗೆ ಆದಿ ಅಂತ್ಯ ಇಲ್ಲ. ಆದಿ ಅಂತ್ಯ ಇಲ್ಲದಂಥ ದೇವಕುಮಾರನ ಜನನದ ದಿನ ಕೂಡ ಅಲ್ಲಿ ದಾಖಲಾಗಲಿಲ್ಲ. ಅದಕ್ಕೋಸ್ಕರ ಇರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. ಏನೇ ಇರಲಿ, ಇನ್ನೊಂದು ಆವರ್ತಿ ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಾವು ಪ್ರಾರ್ಥನೆ ಮಾಡುವ. ದೇವರು ತಾನೇ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನ ಜನನ ದಿನ ಇಡೀ ಲೋಕ ಆಚರಣೆ ಮಾಡುವಾಗ ದೇವರೇ, ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಜೀವನವನ್ನು ನೆನೆಸಿ ನಿನಗೆ ಸ್ತುತಿ ಸಲ್ಲಿಸಿ ಈ ದಿನವನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ. ಕರ್ತನೆ, ಸ್ವಲ್ಪ ಹೊತ್ತು ದೇವರೇ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಯೇಸು ಸ್ವಾಮಿಯನ್ನು ದೇವರು ನಮಗಾಗಿ ಕೊಟ್ಟನು. ಯೇಸು ಸ್ವಾಮಿಯನ್ನು ದೇವರು ನನಗಾಗಿ ಕೊಟ್ಟನು. ಇವತ್ತು ವೀಕ್ಷಣೆ ಮಾಡ್ತಿರುವಂಥ ನಿಮಗಾಗಿ ಕೊಟ್ಟನು. ಇವತ್ತಿನ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ದೇವರ ಕೊಡುಗೆಗೆ ನಮ್ಮ ಕೊಡುಗೆ ಏನು? ದೇವರು ತನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ನಿಮಗೋಸ್ಕರ ಕಳಿಸಿಕೊಟ್ಟನು. 2023 ವರ್ಷಗಳ ಹಿಂದೆ ಆ ಸ್ವಾಮಿಯನ್ನು ಕಳಿಸಿಕೊಟ್ಟು ಆತನು ನಿಮ್ಮ ಪಾಪಗಳನ್ನು ಕ್ರಿಸ್ತನ ಮೇಲೆ ಹಾಕಿದನು. ಇಂಥ ದೊಡ್ಡ ಕೊಡುಗೆಗೆ ನಿಮ್ಮ ಹಿಂತಿರುಗಿ ಏನು ಕೊಡುವಿಕಿದೆ ದೇವರಿಗೆ ಎನ್ನುವಂಥದ್ದೇ ಇವತ್ತಿನ ದೇವರ ವಾಕ್ಯದ ಸಂದೇಶ. ಸೊ ಹಾಗಾಗಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಇದು ಬಹಳ ಕಾಮನ್ ಆಗಿರುವಂಥ ವಾಕ್ಯಭಾಗ, ಎಲ್ಲರಿಗೂ ಕೂಡ ಬಾಯ ಹಾಟಿರುವಂಥ ವಾಕ್ಯಭಾಗ, ಆದರೆ ಪವರ್ಫುಲ್ ಆಗಿರುವಂಥ ಒಂದು ದೇವರ ವಾಕ್ಯ ಇದಾಗಿದೆ. ಎಲ್ಲ ವಾಕ್ಯಗಳು ಪವರ್ಫುಲ್ಲೇ, ಆದರೆ ಈ ವಾಕ್ಯ ಬಹಳವಾಗಿ ನಮ್ಮನ್ನು ಅಟ್ರಾಕ್ಟ್ ಮಾಡ್ತದೆ ಮತ್ತು ದೇವರ ಪ್ರೀತಿಯನ್ನು ನಮಗೆ ತೋರಿಸ್ತದೆ. ಇಲ್ಲಿ ನೋಡ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಇದಕ್ಕೆ ಅಳತೆ ಇಲ್ಲ ಪ್ರಿಯರೇ. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನೇ ಯೇಸು ಕ್ರಿಸ್ತನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಅಥವಾ ಅವನು ನರಕಕ್ಕೆ ಹೋಗಬಾರದೆಂದು, ಆತನನ್ನು ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವು ಯಾರೂ ಕೂಡ ನರಕಕ್ಕೆ ಹೋಗಬಾರದು, ನಾಶ ಆಗಬಾರದು ಅಂತ ಹೇಳಿ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಈ ಕೊಡುವಿಕೆಗೆ ನಿಮ್ಮ ಹಿಂತಿರುಗಿ ದೇವರಿಗೆ ಏನು ಕೊಡ್ತಾ ಇದ್ದೇವೆ? ಯೇಸು ಸ್ವಾಮಿ ಮೊದಲನಾಗಿ ಕೇಳುವಂಥದ್ದು ನಮ್ಮ ಹತ್ರ, ನಿಮ್ಮ ಹೃದಯವನ್ನು ಕೊಡ್ರಿ ಎಂಬುದಾಗಿ. ಹೃದಯವನ್ನು ಕೊಡ್ರಿ. ಒಬ್ಬ ವ್ಯಕ್ತಿಗೆ ನಮ್ಮ ಹೃದಯ ನಾವು ಕೊಟ್ಟರೆ ಆತನು ಹೇಳಿದಾಗೆ ನಾವು ಕೇಳ್ತೇವೆ. ನೀವು ನೋಡ್ರಿ, ಬೇಕಿದ್ರೆ ಅನೇಕರು ಯವನಸ್ಥರು ನಾವು ನೋಡುತ್ತೇವೆ, ತಾವು ಒಂದು ವೇಳೆ ಪ್ರೀತಿಗೆ ಬಿದ್ದು ಬಿಟ್ಟರೆ ಆ ಹುಡುಗ ಅಥವಾ ಹುಡುಗಿ ಏನೆಲ್ಲ ಹೇಳ್ತಾರೆ ಅದೆಲ್ಲವೂ ಕೂಡ ಕಣ್ಣು ಮುಚ್ಚಿ ನಂಬ್ತಾರೆ ಮತ್ತು ಅವ್ರು ಹೇಳಿದಾಗ ಕೇಳ್ತಾರೆ, ಯಾಕಂದ್ರೆ ಪ್ರೀತಿ ಮಾಡ್ತಾರೆ. ಅನೇಕ ಮಕ್ಕಳು ನಾವು ನೋಡುತ್ತೇವೆ, ತಂದೆ ತಾಯಿಯನ್ನು ಪ್ರೀತಿ ಮಾಡುವಂಥ ಮಕ್ಕಳು ನಾವು ನೋಡುತ್ತೇವೆ, ತಂದೆ ತಾಯಿ ಹೇಳಿದ್ದನ್ನು ಚಾಚು ತಪ್ಪದೆ ಮಾಡ್ತಾರೆ. ಅನೇಕ ಫ್ರೆಂಡ್ಸ್ಗಳನ್ನು ನಾವು ನೋಡುತ್ತೇವೆ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವವರು ತನ್ನ ಸ್ನೇಹಿತನಿಗೋಸ್ಕರ ಏನನ್ನೂ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ಯಾಕಂದರೆ ಅವರು ಬಹಳಷ್ಟು ಪ್ರೀತಿ ಮಾಡ್ತಾರೆ, ಹೃದಯದಿಂದ ಪ್ರೀತಿ ಮಾಡ್ತಾರೆ. ಇವತ್ತು ದೇವರು ನಮ್ಮ ಹತ್ರ ಮೊದಲನೇದಾಗಿ ಕೇಳುವಂಥದ್ದು, ನಿಮ್ಮ ಹೃದಯವನ್ನು ನನಗೆ ಕೊಡ್ರಿ.
ನನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿ ಮಾಡಿರಿ, ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದಲೇ. ಅದು ಬಾಡಿ ಹೋಗುವಂಥದ್ದಲ್ಲ. ನಿನ್ನ ಪ್ರೀತಿ ತಣ್ಣಗಾದರೂ ಕೂಡ ನನ್ನ ಪ್ರೀತಿ ತಣ್ಣದಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಾವು ನೋಡುತ್ತೇವೆ. ಯಾಕಂದರೆ ಶಾಶ್ವತವಾದ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಇಲ್ಲಿ ಯೇಸು ಸ್ವಾಮಿಯ ಒಂದು ಜನನವನ್ನು ನಾವು ಅಲ್ಲಿ ಗಮನಿಸುವುದಾದರೆ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಬುದ್ಧಿವಂತರಿಗೆ ನಾವು ನೋಡುತ್ತೇವೆ ಈ ಒಂದು ವಿಚಾರ ಗೊತ್ತಾಗುತ್ತೆ. ನಕ್ಷತ್ರ ನೋಡ್ತಾರೆ, ಅವರು ಆ ನಕ್ಷತ್ರವನ್ನು ಫಾಲೋ ಮಾಡ್ತಾರೆ, ಕೊನೆಗೆ ಅದು ರಕ್ಷಕನ ಹತ್ರ ಅದು ತಂದು ನಿಲ್ಲಿಸ್ತದೆ. ಇಲ್ಲಿ ನಾವು ನೋಡುತ್ತೇವೆ ಬುದ್ಧಿವಂತರು ಅಥವಾ ಜ್ಞಾನಿಗಳು ಅಥವಾ ಪಂಡಿತರು ಇವರು ಯೇಸುವಿನ ಜನನ ಅವರು ತಿಳಿದ ಅಥವಾ ಆ ತಿಳಿದ ಕೂಡಲೇ ಅವರು ಉಡುಗೊರೆಯನ್ನು ಹಿಡ್ಕೊಂಡು ಹೋಗುವಂಥದ್ದು, ಕೊಡುವಿಕೆಯನ್ನು ನಾವು ನೋಡುತ್ತೇ ಇದ್ದೇವೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಮೂಡಣ ದೇಶದ ಜೋಯಿಸರು ಅಥವಾ ಪಂಡಿತರು ಅಥವಾ ಜ್ಞಾನಿಗಳು ಇವರು ಕೇಳ್ತಿದ್ದಾರೆ ಅರಸನ ಹತ್ರ ಬಂದು, ಎಲ್ಲಿದ್ದಾರೆ? ಪ್ರಶ್ನೆ ಯಾಕೆ? ಒಬ್ಬ ರಾಜ ಹುಟ್ಟಿದ್ದಾನೆ, ದ ಕಿಂಗ್ ಆಫ್ ಕಿಂಗ್, ರಾಜಾದಿ ರಾಜ ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಬೇಕು? ನಿಜವಾಗ್ಲೂ ಹುಟ್ಟಬೇಕು, ಅರಮನೆಯಲ್ಲಿ ಹುಟ್ಟಬೇಕಿತ್ತಲ್ಲ, ಹಾಗಾಗಿ ಇಲ್ಲಿರಬಹುದು ಎಂಬುದಾಗಿ ಅಲ್ಲಿ ಬರ್ತಾರೆ. ಆದರೆ ಆ ನಕ್ಷತ್ರ ತೋರಿಸಿದ ದಾರಿಯೇ ಬೇರೆ ಇತ್ತು. ಅಲ್ಲಿಂದ ನೇರವಾಗಿ ನಕ್ಷತ್ರವನ್ನು ತೋರಿಸಿಕೊಂಡು ಹೋಗ್ತಾರೆ. ನಾವು ನೋಡ್ತೀವಿ ಇನ್ನೊಂದು ಅಲ್ಲಿ ಹೇಳ್ತಾನೆ, ಎಲ್ಲಿದ್ದಾನೆ? ಆತನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಜ್ಞಾನಿಗಳು ಬಂದು ಹೇಳ್ತಿದ್ದಾರೆ, ನಮಗೆ ಅಡ್ಡ ಬೀಳಬೇಕು, ನಮಗೆ ಆರಾಧನೆ ಮಾಡಬೇಕು, ನಮಗೆ ಕೊಡಬೇಕು. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಮತ್ತಾಯ 2, ಆ ಜ್ಞಾನಿಗಳು ಜನರಿಗೆ ಯೆಹೂದ್ಯರ ರಾಜನು ಹುಟ್ಟಿದ್ದಾನಲ್ಲವೇ, ಆತನೆಲ್ಲಿ ಎಂಬುದಾಗಿ ಕೇಳ್ತಾರಂತೆ. ಜ್ಞಾನಿಗಳು ಎಂಬುದಾಗಿ ಅಲ್ಲಿ ಉಲ್ಲೇಖ ಮಾಡಿದೆ. ಆತನು ಹುಟ್ಟಿದನೆಂದು ಸೂಚಿಸುವ ನಕ್ಷತ್ರ ಪೂರ್ವದ ಉದಯಿಸಿದ್ದನ್ನು ಕಂಡು ಆತನು ಆರಾಧಿಸಲು ಬಂದೆವು. ಈ ಒಂದು ರಾಜನನ್ನು ಆರಾಧನೆ ಮಾಡಲಿಕ್ಕೆ ಬಂದೆವು, ಯಾಕಂದ್ರೆ ಈ ಒಂದು ರಾಜ ಆರಾಧನೆಗೆ ಯೋಗ್ಯನು ಎಂಬುದಾಗಿ ಜ್ಞಾನಿಗಳು, ಪಂಡಿತರು, ಜೋಯಿಸರು ಹೇಳಿಕೊಂಡು ಬರುವಂತ ನಾವು ನೋಡುತ್ತೇವೆ. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರಿಗೆ ನಕ್ಷತ್ರ ದಾರಿ ತೋರಿಸಿತು. ನಕ್ಷತ್ರ ದಾರಿ ತೋರಿಸ್ತದೆ. ನಮಗೆ ಅನೇಕ ಆವರ್ತಿ ದಾರಿ ಗೊತ್ತಿಲ್ಲದಾಗ ದೇವರು ನಮಗೆ ದಾರಿ ತೋರಿಸ್ತಾನೆ. ಅದೇ ರೀತಿ ಇಲ್ಲಿ ದೇವರು ನಕ್ಷತ್ರದ ಮೂಲಕ ಅವರಿಗೆ ದಾರಿ ತೋರಿಸ್ತಾರೆ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರಂತೆ. ನಕ್ಷತ್ರವನ್ನು ಕಂಡು ಬಹಳ ಸಂತೋಷ ಪಡ್ತಾರೆ. ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿದರು. ಸಾಷ್ಟಾಂಗ ನಮಸ್ಕಾರ, ಆರಾಧನೆ, ಕಂಪ್ಲೀಟ್ಲಿ ಸರೆಂಡರ್ ಯೇಸು ಕ್ರಿಸ್ತನಿಗೆ. ಯಾಕಂದ್ರೆ ರಾಜಾದಿ ರಾಜನೆಂಬ ಇವರಿಗೆ ಗೊತ್ತಾಗಿದೆ. ಇವರು ಜ್ಞಾನಿಗಳು, ಕಾಲಗಳನ್ನು ತಿಳಿದುಕೊಳ್ಳಿಕ್ಕೋಸ್ಕರ ಇರತಕ್ಕಂಥ ಪಂಡಿತರು, ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕೆಂಬುದಾಗಿ ತಿಳುವಳಿಕೆ ಇರುವಂಥ ಪಂಡಿತರು, ಜೋಯಿಸರು. ಇವರು ಅಲ್ಲಿ ನಾವು ನೋಡುತ್ತೇವೆ, ಕೂಸನ್ನು ಅದರ ತಾಯಿಯ ಮರಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವರೆಗೆ. ಇವತ್ತು ಆರಾಧನೆ ಎನ್ನುವಂಥದ್ದು ನಮ್ಮನ್ನೇ ನಾವು ಅರ್ಪಿಸಿ ನಾವು ಆರಾಧನೆ ಮಾಡೋದು. ನಾವು ಯಾವ ಹೃದಯದಿಂದ ಆಲಯಕ್ಕೆ ಬರ್ತಾ ಇದ್ದೇವೆ, ಯಾವ ಹೃದಯದಿಂದ ಆಲಯಕ್ಕೆ ಹೋಗಿ ನಾವು ಆರಾಧನೆ ಮಾಡ್ತಿದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ನಾವು ನೋಡುತ್ತೇವೆ ಜ್ಞಾನಿಗಳು ಎಲ್ಲ ಗೊತ್ತಿದ್ದವರು ಬಂದು ಆರಾಧನೆ ಮಾಡುವಂಥ ಒಂದು 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 ಸಿಚುವೇಶನ್ ಅಥವಾ ಒಂದು ಸನ್ನಿವೇಶವನ್ನು ನಾವು ನೋಡುತ್ತಿದ್ದೇವೆ. ನಿಮ್ಮ ಆರಾಧನೆ ಯಾವ ರೀತಿಯಾಗಿದೆ? ಆ ಹೃದಯದಿಂದ ನಮ್ಮ ಆರಾಧನೆ ಹೋಗ್ತಾ ಇದೆಯಾ? ಹೃದಯದಿಂದ ನಾವು ಸಾಷ್ಟಾಂಗವರೆಗಿತ್ತಾ ಇದ್ದೇವಾ?
ಹಲ್ಲೆಲೂಯ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಇಲ್ಲಿ ಆ ಕೂಸನ್ನು ತಾಯಿಯ ಮರಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಸಾಷ್ಟಾಂಗ ತಮ್ಮನ್ನೇ ತಾವು ಒಪ್ಪಿಸಿಕೊಟ್ಟು ಆ ರಾಜಾದಿರಾಜನಿಗೆ. ಮತ್ತೆ ಕೇವಲ ಸಾಷ್ಟಾಂಗವೆರಗಿದ್ದು ಮಾತ್ರವಲ್ಲ, ಆರಾಧನೆಗೆ ಬಂದಂಥ ಆ ಪಂಡಿತರು ಅಥವಾ ಜ್ಞಾನಿಗಳು ಬರೀ ಕೈಯಲ್ಲಿ ಬಾರದೆ ಅಲ್ಲಿ ನಾವು ನೋಡ್ತೇವೆ ತಮ್ಮ ಗಂಟುಗಳನ್ನು ಬಿಚ್ಚಿ, ಗಂಟುಗಳು ಬಿಚ್ಚುತ್ತಾರೆ. ನಾವೇನು ಮಾಡ್ತೇವೆ? ಗಂಟುಗಳನ್ನು ಕಟ್ಟಿಟ್ಟುಕೊಳ್ಳುತ್ತೇವೆ. ದೇವರ ಬಳಿಗೆ ಬರುವಾಗ ಗಂಟುಗಳನ್ನು ಬಿಚ್ಚಿದರಂತೆ, ತಮ್ಮಲ್ಲಿರುವುದನ್ನು ಬಿಚ್ಚಿದರು. ಆ ಗಂಟುಗಳನ್ನು ಬಿಚ್ಚುವಾಗ ಅದರಲ್ಲಿ ಏನಿತ್ತು? ಚಿನ್ನ, ಧೂಪ, ರಕ್ತ, ಬೋಳಗಳನ್ನು ಕಾಣಿಕೆ ಆಗಿ ಕೊಟ್ಟರು. ಬೆಲೆ ಬಾಳುವ ಆ ಗಿಫ್ಟ್ಗಳನ್ನು ಅಥವಾ ಕಾಣಿಕೆಗಳನ್ನು ಆ ಕ್ರಿಸ್ತನ ಪಾದದಲ್ಲಿ ಅವರಿಟ್ಟರು. ಜ್ಞಾನಿಗಳು ಬೆಸ್ಟ್ ಗಿಫ್ಟ್ ಕೊಟ್ಟರು, ದಿ ಬೆಸ್ಟ್. ಇದು ನನ್ನ ನಿಮ್ಮ ಗಿಫ್ಟ್ ಏನಾಗಿದೆ ದೇವರಿಗೆ? ಅವರು ಹೃದಯಾಂತರಾಳದಿಂದ ಅವರು ಆರಾಧನೆ ಮಾಡಿದರು, ತಮ್ಮಂತ ಒಪ್ಪಿಸಿಕೊಟ್ರು. ನೆಕ್ಸ್ಟ್ ಅವರು ವಸ್ತುಗಳ ಮೂಲಕ ಕೊಡಲಿಕ್ಕೆ ಕೊಟ್ಟರು. ಏನು ಕೊಟ್ಟರು? ದ ಬೆಸ್ಟ್ ಗಿಫ್ಟ್. ಅವ್ರಿಗೆ ಗೊತ್ತಿತ್ತು ನಮ್ಮ ಆರಾಧನೆ ಅದು ಕೊಡುವಿಕೆಯಿಂದ ಇರಬೇಕು ಎಂಬುದಾಗಿ. ಅವ್ರಿಗೆ ಗೊತ್ತಿತ್ತು ನಮ್ಮ ಆರಾಧನೆ ಕೊಡುವುದರ ಮೂಲಕ ಇರಬೇಕು ಎಂಬುದಾಗಿ. ಹೃದಯ ಕೊಟ್ಟರು, ಸಾಷ್ಟಾಂಗವಾಗಿ ಎರಗಿ ಅವರು ನಮಸ್ಕಾರ ಮಾಡಿದರು. ಮತ್ತೆ ಮೆಟೀರಿಯಲ್ ಅವರಿಗೆ ಕೊಟ್ಟರು, ಉತ್ತಮವಾದದನ್ನು. ಇವತ್ತು ನನ್ನ ನಿಮ್ಮ ಆರಾಧನೆ ಯಾವ ರೀತಿ ಇದೆ? ಹೃದಯವನ್ನು ಕೊಡುತ್ತಾ ಸಾಷ್ಟಾಂಗ ಎರಗಿ ನಮ್ಮ ಕೊಡುವಿಕೆ ಯಾವ ರೀತಿಯಾಗಿದೆ? ಹಿಂದಿನ ದಿನಗಳಲ್ಲಿ ನಾನು ಕೊಡುವಂಥದ್ದು ನನ್ನ ಪರ್ಸಲ್ಲಿ ಯಾವುದು ಸಣ್ಣ ನೋಟಿದೆ ಅದನ್ನು ನಾನು ದೇವರಿಗೆ ಕೊಡ್ತಾ ಇದ್ದೆ. ಆದರೆ ಇಲ್ಲಿ ಬುದ್ಧಿವಂತರು ಅವರಲ್ಲಿದ್ದ ಬೆಸ್ಟ್ ಅನ್ನು ಕೊಟ್ಟರು. ನೀವತ್ತು ದೇವರ ಆಲಯಕ್ಕೆ ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ? ದಿ ಬೆಸ್ಟ್ ಅನ್ನು ಕೊಡ್ರಿ. ಕೊಡುವಿಕೆಯಲ್ಲಿರುವಂಥ ಆಶೀರ್ವಾದವೇ ಬೇರೆ. ದೇವರು ನಮಗೆ ತನ್ನ ಸ್ವಂತ ಮಗನನ್ನು ಕೊಟ್ಟರು. ಯಾಕೆ ಕೊಟ್ಟರು? ನನ್ನಂತೆ ನಿಮ್ಮಂತಿರುವ ಅನೇಕ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ. ನನ್ನಂತೆ ನಿಮ್ಮಂತಿರುವ ಅನೇಕ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ದೇವರು ತನ್ನ ಸ್ವಂತ ಮಗನನ್ನು ಕೊಟ್ಟನು. ಹಾಗಾದರೆ ನಾನು ನೀವು ಕೊಡುವಿಕೆ ಏನಾಗಿದೆ? ನೀವು ಯಾವುದೇ ಆಲಯಕ್ಕೆ ಹೋಗ್ತಾ ಇರ್ಬೋದು, ಉತ್ತಮವಾದನ್ನು ಕೊಡ್ರಿ. ಅದಕ್ಕೋಸ್ಕರ ಕೊಡುವಿಕೆ ಬಗ್ಗೆಯಲ್ಲಿ ಕೂಡ ವಾಕ್ಯ ಹೇಳ್ತದೆ. ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ 13ನೇ ಅಧ್ಯಾಯ 16ನೇ ವಚನ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ. ಮರೆಯಬಾರದಂತೆ, ಕಾಣಿಕೆಯನ್ನು ಮರೆಯಬಾರದು. ದೇವಾಲಯಕ್ಕೆ ಬರುವಾಗ ಪರೋಪಕಾರ ಮಾಡುವುದನ್ನು ಮರೆಯಬಾರದು. ಇತರರಿಗೆ ಸಹಾಯ ಮಾಡುವಂಥದ್ದು ಮರೆಯಬಾರದು. ನಿನ್ನ ಮುಂದೆ ಒಬ್ಬರಿಗೆ ಸಹಾಯ ಮಾಡುವಂಥ ಅವಕಾಶ ಬಂದರೆ ಮರೆಯಬೇಡ್ರಿ. ಮತ್ತೆ ಇದೇ ದೇವರಿಗೆ ಸಮರ್ಪಕವಾದ ಯಜ್ಞ ನೀನು ಕೊಡ್ತೀಯಲ್ಲ, ಅದೇ ಒಳ್ಳೆಯ ಯಜ್ಞ. ಮತ್ತೆ ಹೇಳ್ತದೆ, ಇದು ಬಹಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಾವು ಎಡವಿ ಬೀಳುವಂತ ನಾವು ನೋಡುತ್ತೇವೆ. 17ನೇ ವಚನ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ. ಕೇಳ್ತೇವ? ಇವತ್ತೇನಂತೆ, ಅವರಿಗಿಂತ ಜ್ಞಾನಿ ನಾನಂತ ಎನಿಸ್ತೇವೆ. ಸಭಾ ನಾಯಕರ ಮಾತನ್ನು ಕೇಳಿರಿ, ಸಭಾ ಪಾಲಕರ ಮಾತನ್ನು ಕೇಳ್ರಿ, ನಿಮ್ಮ ಕುರುಬನ ಮಾತನ್ನು ಕೇಳ್ರಿ, ನಿಮ್ಮ ಸ್ಪಿರಿಚುವಲ್ ಫಾದರ್ನ ಮಾತನ್ನು ಕೇಳ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಅವರಿಗೆ ಅಧೀನರಾಗಿರಿ. ಕೇಳಬೇಕಾದ್ರೆ ಅಧೀನರಾಗಬೇಕು. ಅಧೀನರಾಗದಿದ್ದರೆ ಕೇಳಲಿಕ್ಕಾಗುವುದಿಲ್ಲ. ಯಾಕೆ ಕೇಳಬೇಕು? ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನೀವು ನೋಡದೇ ಇರಬಹುದು, ಅವರು ತಮ್ಮ ಇಡೀ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಆತ್ಮಗಳು ಅವರು ವ್ಯಸನ ಪಡದಂತೆ, ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನ ಪಡಬಾರ್ದು. ಅವರಿಗೆ ಬೇಸರ ತರದಂತೆ ನೀವು ನೋಡಿಕೊಳ್ಳ್ರಿ. ಸಂತೋಷ ಆಗುವಂತೆ ಮಾಡ್ರಿ. ಅವರ ಕೊರತೆಗಳಿಗೆ ನೀವು ಜೊತೆವಾರಾಗ್ರಿ. ನಾವು ನೆನೆಸಿ ಅವ್ರಿಗೆ ಅವರು ಕೊಡ್ತಾರೆ,
ಅವ್ರಿಗೆ ಇಲ್ಲಿಂದ ಬರ್ತದೆ, ಅದು ನಿಮಗೆ ಬೇಡ. ನಿಮ್ಮ ಕೊಡುವಿಕೆ ನಿಮ್ಮ ಸಭಾಪಾಲಕರಿಗೆ, ನಿಮ್ಮ ಕೊಡುವಿಕೆ ನಿಮ್ಮ ನೆರೆಮನೆಯವರಿಗೆ, ನಿಮ್ಮ ಕೊಡುವಿಕೆ ಬಡವರಿಗೆ, ನಿಮ್ಮ ಕೊಡುವಿಕೆ ಅಗತ್ಯ ಇದ್ದಲ್ಲಿ ನಾವು ಮಾಡಬೇಕು. ಇದೇ ನಿಜವಾದ ಆರಾಧನೆ. ಅದಕ್ಕೆ ಹೇಳ್ತಾನೆ, ಅವರು ವ್ಯಸನ ಪಡೆದ ಸಂತೋಷವನ್ನು ಮಾಡುವಂತೆ ಮಾಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನವಲ್ಲ. ನಾನು ಕೊಡುವಂಥ ವಿಷಯದಲ್ಲಿ ಮಾತನಾಡ್ತಿದ್ದೇನೆ. ಹಲ್ಲೆಲೂಯಾ. ಮತ್ತೆ 1 ಯೋಹಾನ 3:17 ಹೇಳ್ತದೆ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೇ ಎಂಬುದಾಗಿ ಹೇಳಿ ಅಲ್ಲಿಂದ ಪ್ರಶ್ನೆ ಮಾಡ್ಕೊಂಡು, ಇಹಲೋಕದ ಅನೇಕರಿಗೆ ನಮ್ಮ ಹತ್ರ ಸಂಪತ್ತಿರ್ಬೋದು. ಈ ಸಂಪತ್ತಿನ ಇಟ್ಕೊಂಡು ನಾವು ಏನು ಮಾಡ್ಬೋದು? ನಮ್ಮ ಮಧ್ಯದಲ್ಲಿ ಅನೇಕ ಸಂಪತ್ತುಳ್ಳವರು ಹುಟ್ಟಿದ್ದಾರೆ, ಲೋಕವನ್ನು ಬಿಟ್ಟಿದ್ದಾರೆ. ಅವರು ಬರುವಾಗಲೂ ಏನು ತರಲಿಲ್ಲ, ಹೋಗುವಾಗಲೂ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಇದರ ಮಧ್ಯದಲ್ಲಿ ನಿಮಗೆ ಏನಾದರೂ ಪರಲೋಕದಲ್ಲಿ ಕೂಡಿಸಿಟ್ಟುಕೊಳ್ಳಬೇಕಂತೇಳಿದ್ರೆ ಈ ಲೋಕದಲ್ಲಿರುವಾಗ ಕೊಡುವಿಕೆಯನ್ನು ಮಾಡಿರಿ. ಈ ಲೋಕದ ಸಂಪತ್ತನ್ನು ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸಿರಿ, ದೇವರ ವಾಕ್ಯಾನುಸಾರವನ್ನು ಉಪಯೋಗಿಸಿರಿ. ಇದು ದೇವರು ಮೆಚ್ಚುವಂತ ಕೊಡುವಿಕೆ. ಕ್ರಿಸ್ತನನ್ನು ನಮಗೆ ದೇವರು ಕೊಟ್ಟರು. ನನ್ನ ನಿಮ್ಮ ಕೊಡುವಿಕೆ ಏನು? ಹಲ್ಲೆಲೂಯಾ. ಮತ್ತೆ ದೇವರ ಅವನೇ ನೆಲೆಗೊಂಡಿರುತ್ತದೆ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯೋಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ಕೆಲಸ ನಾವು ಭಾಳ ಪ್ರೀತಿ ತೋರಿಸ್ತೇವೆ ಬಾಯಿಂದ ಮಾತ್ರ, ಇದು ಸರಿಯಲ್ಲ ಅಂತ ಹೇಳ್ತದೆ. ಬಾಯಿಂದಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸಿರಿ. ನಾವು ಯಾರನ್ನಾದರೂ ಪ್ರೀತಿ ಮಾಡೋದಾದರೆ ಅವರನ್ನು ಸಿಕ್ಲಿಕ್ಕೆ ಹೋಗುವಾಗ ಏನಾದರೂ ಗಿಫ್ಟ್ ಇಟ್ಕೊಂಡು ಹೋಗ್ತೇವೆ. ನೋಡ್ಬೋದು, ಹೊರದೇಶದಿಂದ ಬರುವಾಗ, ಹಿಂದೆ ಈಗ ಕಡಿಮೆ ಆಗಿದೆ, ಅವರು ಬರುವಾಗ ಒಂದು ಗಿಫ್ಟನ್ನು ಇಟ್ಕೊಂಡು ಬರ್ತಾರೆ. ಮುಂಚೆ ಬಾಂಬೆಯಿಂದ ಬರುವಾಗ ಬಿಸ್ಕೆಟ್, ಸೋಪೆಲ್ಲ ಕೊಡ್ತಿದ್ರು ನಾವು ಸಣ್ಣದಿರುವಾಗ. ದೊಡ್ಡ ಗಿಫ್ಟ್ ಆಗ ಒಂದು ಪಾರ್ಲೇಜಿ, 4 ಪ್ಯಾಕೆಟ್ ಬಿಸ್ಕೆಟ್, ಒಂದು 4 ಲಕ್ಸ್ ಅಥವಾ ಒಳ್ಳೆ ಪರಿಮಳ ಬರುವಂಥ ಸೋಪ್, ಅದೆಲ್ಲ ಸಿಕ್ಕಿ ದೊಡ್ಡ ವಿಚಾರ. ಆ ಟೈಮಲ್ಲಿ ಅದು ಸಿಗ್ತದೆ, ಗಿಫ್ಟ್ ಸಿಗಲಿಕ್ಕೆ ಬರುವಾಗ ತರುವಂಥದ್ದು. ಅದೇ ರೀತಿ ನಾವು ಪ್ರೀತಿ ಮಾಡುವವರಿಗೆ ನಾವು ಗಿಫ್ಟನ್ನು ಕೊಡ್ತೇವೆ. ಅದಕ್ಕೆ ಇಲ್ಲಿ ಹೇಳೋದು, ಬಾಯಿ ಮಾತಿಂದ ನಿನ್ನ ಪ್ರೀತಿ ಇರಬಾರ್ದು. ಖಾಲಿ ಬಾಯಿ ಮಾತಿಂದಲ್ಲ, ಕೊಡುವುದರ ಮೂಲಕ ನಿನ್ನಲ್ಲಿ ಇರುವಂಥದ್ದನ್ನು ಕೊಡುವುದರ ಮೂಲಕ ನಿನ್ನ ಪ್ರೀತಿ ತೋರಿಸಬೇಕು. ಹಲ್ಲೆಲೂಯಾ. ಮತ್ತೆ ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯೋಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಪ್ರೀತಿಯು ಕೃತ್ಯ, ಅದು ಕೃತ್ಯದಲ್ಲಿರಬೇಕು, ಸತ್ಯದಲ್ಲಿರಬೇಕು ಎಂಬುದಾಗಿ ದೇವರ ವಾಕ್ಯ. ಹಾಗಾಗಿ ವಾಕ್ಯ ಹೇಳ್ತದೆ, ಪ್ರೀತಿ ದೇವಜನರೇ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿದ ಪ್ರಕಾರ ಕೊಡಬೇಕು. ಕೆಲಸ ನಮಗೆ ಹೃದಯದಲ್ಲಿ ಆಗ್ತದೆ ಕೊಡಬೇಕು ಎಂಬುದಾಗಿ, ಮತ್ತೆ ಅಲ್ಲಿ ಬರುವಾಗ ಆಗ್ತದೆ ಬೇಡ, ಕೊಡೋದು ಬೇಡ. ನನಗೆ ಆಗ್ತಿತ್ತು ಮುಂಚೆ, ಇಷ್ಟು ಕೊಡಬೇಕಂದ್ರೆ ನೆನೆಸ್ತೇನೆ, ಮತ್ತೆ ಮೈಂಡ್ ಚೇಂಜ್ ಆಗ್ತದೆ, ಬೇಡಪ್ಪ ಯಾಕೆ ಕೊಡಬೇಕು ಅಂತೇಳಿ. ಹೃದಯದಲ್ಲಿ ಒಮ್ಮೆ ಬಂತ ಕೊಟ್ಟುಬಿಟ್ರೆ ಕೊಡುವಂಥ ಆಶೀರ್ವಾದ ದೊಡ್ಡದು. ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ. ನಾವು ಪ್ರೀತಿಯನ್ನು ಬಿತ್ತುತ್ತೇವೆ, ಪ್ರೀತಿಯನ್ನು ಕೊಯ್ಯುತ್ತೇವೆ. ಪ್ರೀತಿಯಿಂದ ಕೊಡುವಿಕೆಯನ್ನು ಬಿತ್ತುತ್ತೇವೆ, ಕೊಡುವಿಕೆಯನ್ನು ಕೊಯ್ಯುತ್ತೇವೆ. ಕೊಡುವವನಿಗೆ ಅದು ಬರ್ತಾ ಇರ್ತದೆ. ನೀವು ನೋಡಿ, ನಿಂತ ನೀರು ಅಲ್ಲೇ ಇರ್ತದೆ, ಕೆಲಸ ವಾಸನೆ ಬರುತ್ತೆ, ಕೊನೆಗೆ ಹರಿಯುವ ನೀರು ಅದು ತುಂಬುತ್ತಾ ಇರ್ತದೆ, ಮತ್ತೆ ಬರ್ತಾ ಇರ್ತದೆ. ಅಲ್ಲಿ ಕಟ್ಟಿಟ್ಟ ನೀರು ಅದು ವಾಸನೆ, ಒಳ್ಳೆಯದಲ್ಲ. ಯಾವಾಗಲೂ ಕೂಡ ನಮ್ಮ ದಾನ ಧರ್ಮಗಳು ಅದು ಹೋಗ್ತಾ ಇರಬೇಕು. ದೇವರು ಯಾವ ರೀತಿ ನಮಗೆ ಬ್ಲೆಸ್ ಮಾಡಿದ್ದಾರೆ ಆ ಮೂಲಕ ನಾವು ಕೊಡ್ತಾನೇ ಇರಬೇಕು. ಯಾಕಂದರೆ ದೇವರು ಹೃದಯವನ್ನು ನೋಡುತ್ತಾನೆ ಪ್ರಿಯರೇ. ಹಾಗಾಗಿ ನಮ್ಮ ಕೊಡುವಿಕೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ದೇವರು ಹೇಳ್ತಾರೆ, ದೇವರಿಗೆ ಏನು ಕೊಡ್ಬೋದು? ನಮಗೆ ದೇವರಿಗೆ ನಾವು ಏನನ್ನು ಕೊಡ್ಬೋದು? ದೇವರಿಗೆ ಬೇಕಾ ಏನಾದರೂ? ದೇವರಿಗೆ ಹಣ ಬೇಕಾ? ವಾಕ್ಯ ಹೇಳಿದ ಕೀರ್ತನೆಗಾರನ ಹೇಳ್ತಾನೆ 50ನೇ ಅಧ್ಯಾಯದಲ್ಲಿ ನೋಡ್ರಿ 8, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ನಾನು ತಪ್ಪಿಣಿಸುವುದಿಲ್ಲ. ಸರ್ವಾಂಗ ಹೋಮಗಳು ನೀವು ನಿತ್ಯವೂ ನನಗೆ ಸಮರ್ಪಿಸ್ತೀರಲ್ಲ, ಆದರೂ ನಿಮ್ಮ ಮನೆಯಿಂದ ನನಗೆ ಹೋರಿ ಬೇಕಾಗಿಲ್ಲ. ನಿಮ್ಮ ಯಾವುದು ಬೇಕಾಗಿಲ್ಲ ನನಗೆ, ಎಲ್ಲವೂ ನನ್ನದೇ.
ಎಂಬುದಾಗಿ ಇಡೀ ನೀವು ನೋಡುವಾಗ ಆ ಅಧ್ಯಾಯ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಯೇಸುವನ್ನು ಒಮ್ಮೆ, ನಾನು ಮುಂದಕ್ಕೆ ಹೋಗ್ತೀನಿ ಇಲ್ಲದ್ರೆ ಮತ್ತೆ ಟೈಮ್ ಆಗುತ್ತೆ. ಯೇಸುವನ್ನು ಒಮ್ಮೆ ನೋಡಿದಾಗ ಜೋಯಿಸರು ದಾರಿ ಬದಲಾಯಿಸಿದರು. ಯೇಸುವನ್ನು ನೋಡಿದವರು ದಾರಿ ಬದಲಾಯಿಸ್ತಾರೆ ಪ್ರಿಯರೇ. ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ಮಾಡಿದರೆ ಅವರ ದಾರಿ ಬದಲಾಗುತ್ತೆ. ನನ್ನ ದಾರಿ ಬದಲಾಯಿತು, ನಾನು ಬೇರೆ ದಾರಿಯಲ್ಲಿದ್ದೆ. ಯಾವಾಗ ಯೇಸುವನ್ನು ನೋಡಿದೇನಲ್ಲ, ನನ್ನ ದಾರಿ ಬದಲಾಯಿತು. ಅದೇ ರೀತಿಲಿ ಜೋಯಿಸರ ದಾರಿ ಬದಲಾಯಿತು. ನನ್ನದು ಮಾತ್ರವಲ್ಲ, ಅನೇಕರ ದಾರಿ ಬದಲಾಯಿತು. ಯಾರ್ಯಾರು ಯೇಸುವನ್ನು ನೋಡಿದರು, ಯೇಸುವನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದರು, ಅವರೆಲ್ಲರ ದಾರಿ ಬದಲಾಯಿತು. ಅವರ ಥಿಂಕಿಂಗ್ ಲೆವೆಲ್ ಬದಲಾಯಿತು, ಅವರ ನೋಟ ಬದಲಾಯಿತು, ಅವರ ಮಾತು ಬದಲಾಯಿತು. ನಾವು ನೋಡ್ತೇವೆ ಇಲ್ಲಿ. ಆಮೇಲೆ ದೇವರು ಕನಸಿನ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಇನ್ನೊಂದು ದಾರಿಯಿಂದ ಹೊರಟು ಹೋದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಲ್ಲಿ ಅವರ ದಾರಿ ಬದಲಾವಣೆ ಆಗುತ್ತೆ. ನೀವು ನೋಡಿರ್ಬೇಕಿದ್ರೆ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದರೆ ಅವನ ದಾರಿ ಬದಲಾಗುತ್ತೆ. ಮೋಶೆಯ ದಾರಿ ಕೂಡ ಬದಲಾಗಿತ್ತು. ಮೋಶೆ ನಾವು ನೋಡುತ್ತೇವೆ, ಪೊದೆಯಲ್ಲಿ ಉರಿಯುವ ಬೆಂಕಿಯನ್ನು ನೋಡುವಾಗ ಮೋಶೆಯ ದಾರಿ ಕೂಡ ಬದಲಾಯಿತು. ಮೋಶೆ ಎವ್ರಿಡೇ ತನ್ನ ಮಾವನ ಕುರಿಮರಿಗಳನ್ನು ಹಿಡಿದುಕೊಂಡು ಎವ್ರಿಡೇ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿತ್ತು, ಅದನ್ನು ಮೇಯಿಸ್ತಾ ಇದ್ದ. ತದನಂತರ ಹಿಂತಿರುಗಿ ಬರ್ತದೆ. ಆ ರೊಟೀನ್ ಸರ್ಕಲ್ ಆಗಿ ಹೋಗ್ತಿದ್ದ, ಅದೇ ಅವನ ಕೆಲಸ. ನಮ್ಮದು ಕೂಡ ಅನೇಕರದ್ದು ಒಂದೇ ಕೆಲಸ. ಬೆಳಿಗ್ಗೆ ಏಳುದು, ಬೇಗ ಪಟ ಅಲ್ಲಿ ಸ್ನಾನ ಮಾಡೋದು, ಪ್ರಾರ್ಥನೆ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಓಡುದು, ಆಮೇಲೆ ಕೆಲಸ ಮಾಡೋದು, ಮತ್ತೆ ಎಲ್ಲ ಮಾಡೋದು, ಮತ್ತೆ ಮನೆಗೆ ಬರುವುದು. ಅದೇ ರುಟೀನ್. ಇದೇ ರೀತಿ ರೊಟೀನ್ ಆಗಿದ್ದಂಥ ಕೆಲಸಗಳನ್ನು ಮೋಶೆಯಿಂದ ಬಿಡಿಸ್ತಾರೆ ದೇವರು. ನೋಡ್ರಿ, 3ನೇ ಅಧ್ಯಾಯ 1ನೇ ವಚನ, ವಿಮೋಚನಾ ಕಂಡ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ರ ಆಚಾರ್ಯನಾದ ಇತ್ರೋನನ ಮಂದಿಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೇಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೀಗೆಂದರೆ ಅವನು ಬಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಆಶ್ಚರ್ಯವನ್ನು ನೋಡಿ ಪೊದೆಯನ್ನು ಸುಟ್ಟು ಹೋಗದಿರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವನು ಅಂದುಕೊಂಡನು. ದಾರಿ ಬಿಟ್ಟನು ಎಂಬುದಾಗಿ ವಾಕ್ಯಲ್ಲಿ ಬರುತ್ತೆ. ಸೊ ನಾವು ರುಟೀನ್ ದಾರಿ ಬಿಡಬೇಕು. ನಮ್ಮ ಆಲೋಚನೆ ಬಿಡಬೇಕು, ನಮ್ಮ ನೋಟ ಬಿಡಬೇಕು, ನಮ್ಮ ಮಾತಿನ ಶೈಲಿ ಚೇಂಜ್ ಆಗಬೇಕು. ಯಾವಾಗ ದೇವರನ್ನು ನೋಡುತ್ತೇವೋ, ಯೇಸು ಕಂದನನ್ನು ನೋಡುತ್ತೇವೋ, ಯೇಸು ಕ್ರಿಸ್ತನನ್ನು ನಾವು ನೋಡುತ್ತೇವೋ, ನಮ್ಮ ದಾರಿ ಬದಲಾಗಬೇಕು. ಈ ಒಂದು ಕ್ರಿಸ್ಮಸ್ ದಿನ ಅಥವಾ ಕ್ರಿಸ್ತನ ಜನನ ದಿನವನ್ನು ಆಚರಣೆ ಮಾಡುವಂಥ ನಾನು ನೀವುಗಳು ಒಂದು ವೇಳೆ ನಮ್ಮ ದಾರಿ ಬದಲಾವಣೆ ಮಾಡಿದ್ರೆ, ಅದೇ ದಾರಿಯಲ್ಲಿ ಮತ್ತೆ ನಡೆದರೆ ಈ ಆಚರಣೆಗೆ ಯಾವುದೇ ರೀತಿಯಲ್ಲಿ ಕೂಡ ಸಂಬಂಧವೇ ಇಲ್ಲದಾಗುತ್ತೆ, ಅದು ಏನು ಪ್ರಯೋಜನ ಇಲ್ಲವಾದಾಗುತ್ತೆ. ನಾವು ದಾರಿ ಬಿಡಬೇಕು, ಕ್ರಿಸ್ತನ ದಾರಿಗೆ ಬರಬೇಕು, ಜೀವವುಳ್ಳ ಆ ದಾರಿಗೆ ನಾವು ಬರಬೇಕು. ಹಲ್ಲೆಲೂಯಾ. ಹಾಗಾಗಿ ಯೇಸುವಿನ ಆ ಒಂದು ಜನನದಲ್ಲಿ ನಾವು ನೋಡುವಾಗ ಅದು ಕೊಡುವಿಕೆ ಇತ್ತು, ಹೃದಯವನ್ನು ಬಿಚ್ಚಿ ಸಾಷ್ಟಾಂಗವರೆಗೆ ಆರಾಧನೆ ಇತ್ತು. ಮತ್ತು 3ನೇದಾಗಿ ನಾವು ನೋಡುವಾಗ ಇಲ್ಲಿ ದಾರಿಯನ್ನು ಬದಲಾಯಿಸುವಂಥದ್ದು ಕೂಡ ಇತ್ತು. 4ನೇದಾಗಿ ಯೇಸುವಿನ ಜನನವು ಅದು ಕುರುಬರಿಗೆ ಕೂಡ ಅಥವಾ ಅಜ್ಞಾನಿಗಳಿಗೆ ಕೂಡ ಒಂದು ಆರಾಧನೆಯಾಗಿತ್ತು. ಜ್ಞಾನಿಗಳೇ ಆರಾಧನೆ, ಅಜ್ಞಾನಿಗಳಿಗೆ ಕೂಡ, ಗೊತ್ತಿಲ್ಲದವರಿಗೆ ಕೂಡ, ಕುರುಬರಿಗೆ. ಆ ಸೀಮೆಯಲ್ಲಿ ಕುರುಬರು 2:8ನೇ ವಚನ, ಹೊಲದಿದ್ದುಕೊಂಡು ರಾತ್ರಿ ತಮ್ಮ ಕುರಿ ಹಿಂಡನ್ನು ಕಾಯ್ತಿರುವಾಗ ಕರ್ತನ ದೂತನೊಬ್ಬನು ಬಂದು ಅವರ ಎದುರಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡ್ರಿ,
ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಕುರುಬರು ಯೇಸುವನ್ನು ನೋಡಿ ಸ್ತುತಿಸಿ ಆರಾಧಿಸುವಂತ ನಾವು ನೋಡುತ್ತೇವೆ. ಪ್ರಿಯರೇ, ದೇವದೂತ ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೀರಿ ಎಂದನು. ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು ಗೋದಲೆಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳನ್ನು ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಈ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಕೇಳಲ್ಪಟ್ಟಂತೆ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸಿ ಹಿಂತಿರುಗಿ ಹೋದರು. ಇಲ್ಲ ನೋಡುತ್ತೇವೆ, ಕುರುಬರಿಗೆ ಪರಲೋಕದಿಂದ ಒಂದು ಶಬ್ದ, ದಾವೀದನ ಊರಿನಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು, ಒಂದು ನನಗೋಸ್ಕರ ನಿಮಗೋಸ್ಕರ ಹುಟ್ಟಿದ ಆ ರಕ್ಷಕನ ಆ ಒಂದು ಪ್ರೀತಿಯನ್ನು ನಾವು ತಿಳಿದುಕೊಂಡು, ಪ್ರಿಯರೇ, ನಾವು ಆತನಿಗೆ ಸ್ತುತಿಸಬೇಕು, ಆತನ ಆರಾಧಿಸಬೇಕು, ಆತನನ್ನು ನಾವು ಮುಂದಿಟ್ಟುಕೊಂಡು ಜೀವಿಸಬೇಕು. ಒಂದು ವೇಳೆ ಈ ರೀತಿಯಾಗಿ ನಾವು ಮಾಡುವುದಾದರೆ, ನಾನು ಹೇಳಬಲ್ಲೆ, ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಮ್ಮ ದಾರಿಯನ್ನು ಬದಲಾಯಿಸಿ, ನಮ್ಮ ಜೀವನವನ್ನು ಬದಲಾಯಿಸಿ, ನಾವು ಒಂದು ವೇಳೆ ಕ್ರಿಸ್ತನನ್ನು ಆರಾಧನೆ ಮಾಡಿ, ಕ್ರಿಸ್ತನನ್ನು ಸ್ತುತಿಸಿ, ಕ್ರಿಸ್ತನಿಗೋಸ್ಕರ ನಮ್ಮಲ್ಲಿರುವಂಥದ್ದನ್ನು ಕೊಡುವಿಕೆಯನ್ನು ಕೊಟ್ಟು ನಾವು ಈ ರೀತಿಯಾಗಿ ಜೀವನ ಮಾಡುವುದಾದರೆ, ಖಂಡಿತವಾಗಿ ಹೇಳಬಲ್ಲೆ, ಈ ವರ್ಷದ ಕ್ರಿಸ್ಮಸ್ ಹಬ್ಬ ನಿಜವಾಗಲೂ ಆಶೀರ್ವಾದಕರವಾದ ಹಬ್ಬವಾಗಿ ಮಾರ್ಪಡುತ್ತೆ. ಅದು ನಿಮ್ಮ ಜೀವನದಲ್ಲಿ ಅದು ಆಶೀರ್ವಾದವಾಗಿರುತ್ತದೆ. ಹಾಗಾಗಿ ಈ ರೀತಿಯಾಗಿ ನಾವು ಜೀವನ ಮಾಡುವ, ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಒಳ್ಳೆ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರಪ್ಪ. ಕರ್ತನೇ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ದೇವರೇ, ನೀವು ನಮಗೋಸ್ಕರ ಅಪ್ಪ ನಿನ್ನ ಸ್ವಂತ ಮಗನನ್ನು ಕೊಡುವಿಕೆಯಾಗಿ ಕೊಟ್ಟಿದ್ದೆ. ನಿನ್ನ ಕೊಡುವಿಕೆಗೆ ನಾವೇನು ಬದಲಾಗಿ ಕೊಡಲಿ ಸ್ವಾಮಿ? ನಮ್ಮ ಹೃದಯವನ್ನೇ ಕೊಟ್ಟು ಅಪ್ಪ, ಯಾವ ರೀತಿ ಸ್ವಾಮಿ ಜೋಯಿಸರು, ಜ್ಞಾನಿಗಳು ನಿನ್ನ ಆರಾಧನೆ ಮಾಡಿದರು, ತಮ್ಮ ಹೃದಯವನ್ನು ಬಿಚ್ಚಿ ಸಾಷ್ಟಾಂಗವೆರಗಿ ನಿನ್ನ ನಮಸ್ಕರಿಸಿದ ಪ್ರಕಾರ ನಮ್ಮ ಹೃದಯಾಂತರಾಳಿ ನಿನಗೆ ಆರಾಧನೆ ಸಲ್ಲಿಸುವಂಥ ಕೃಪೆ ಕೊಡಪ್ಪ. ಅಷ್ಟು ಮಾತ್ರವಲ್ಲ, ಬರಿಗೈಯಲ್ಲಿ ಬರದೆ ದೇವರೇ ಅಪ್ಪ, ಅವರು ಕೊಟ್ಟಿರುವಂಥ ಆ ಒಂದು ಅಮೂಲ್ಯವಾದ ಕಾಣಿಕೆ, ಅದೇ ರೀತಿ ನಾವು ಕೂಡ ನಿನ್ನನ್ನು ಕಾಣಿಕೆಯ ಮೂಲಕ ನಾವು ಯಾವ ಸಭೆಗೆ ಹೋಗ್ತೇವೋ, ಎಲ್ಲಿಗೆ ಹೋಗುತ್ತೇವೋ, ಅಲ್ಲಿ ನಿನಗೋಸ್ಕರ ಆರಾಧನೆಯಲ್ಲಿ ಕಾಣಿಕೆಯನ್ನು ಸಮರ್ಪಿಸಿ ನಾವು ಆರಾಧನೆ ಮಾಡುವಂಥ ಕೃಪೆ ಕೊಡಪ್ಪ. ಅಷ್ಟು ಮಾತ್ರವಲ್ಲ, ಜ್ಞಾನಿಗಳಿಗೆ ಮಾತ್ರವಲ್ಲ, ಮೂಢರಿಗೂ ಕೂಡ ಸ್ವಾಮಿ, ಅಥವಾ ಅಜ್ಞಾನಿಗಳಿಗೂ ಕೂಡ ಸ್ವಾಮಿ ದೇವರೇ, ನೀನು ಕರ್ತನೆ, ನೀನು ನಿನ್ನ ಪರಲೋಕದಿಂದ ದರ್ಶನವನ್ನು ಕೊಟ್ಟು ಅಪ್ಪ, ಅವರಿಗೆ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೆಯಲ್ಲ, ಅವರು ಕೂಡ ನಿನ್ನನ್ನು ಸ್ತುತಿಸಿ ಆರಾಧಿಸಿದಂತೆ ನಾವೆಲ್ಲರೂ ಸ್ತುತಿಸಿ ಆರಾಧಿಸುವಂಥ ಕೃಪೆಗೆ ನಮ್ಮನ್ನು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಇನ್ನೊಂದು ಆವರ್ತಿ ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ತಿಳಿಸುವನಾಗಿದ್ದೇನೆ. ಮತ್ತಷ್ಟು ಮಾತ್ರವಲ್ಲ, ಬಿಗ್ ಜೆ ಟಿವಿಯನ್ನು ಕೂಡ ತಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳ್ರಿ. ಯಾಕಂದರೆ ಬಿಗ್ ಜೆ ಟಿವಿ ಮಾಧ್ಯಮ ಇಡೀ ಜಗತ್ತಿಗೆ ನಾವು ಸುವಾರ್ತೆ ಸಾರಬೇಕು. ಕ್ರಿಸ್ತನ ಜನನ ಮತ್ತು ಆತನ ಜನನದ ಉದ್ದೇಶವನ್ನು ನಾವೆಲ್ಲ ಕಡೆಗೆ ಈ ಒಂದು ಮಾಧ್ಯಮದ ಮೂಲಕ ಎಲ್ಲರಿಗೂ ಸಾರಿ, ಕ್ರಿಸ್ತನ ಬರುವುದರೊಳಗೆ ಎಲ್ಲರಿಗೂ ಕೂಡ ಕ್ರಿಸ್ತನ ವಾಕ್ಯವನ್ನು ತಲುಪಿಸುವಂಥ ಒಂದು ಕೃಪೆ ದೇವರು ನಮಗೆ ಕೊಡಲಿ ಎಂಬುದಾಗಿ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಈ ಒಂದು ಮಾಧ್ಯಮದ ಜೊತೆ ನೀವು ಕೈ ಜೋಡಿಸಬೇಕೆಂಬುದಾಗಿ ನೀವು ಬಯಸುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ. ನಾವೆಲ್ಲರೊಟ್ಟಾಗಿ ಯೇಸು ಕ್ರಿಸ್ತನ ಸೇವೆಯನ್ನೊಟ್ಟಾಗಿ ಮಾಡೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.
ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪ